ಬೆಂಗಳೂರಿನ ಕೆರೆಗಳನ್ನು ಉಳಿಸೋ ಜವಾಬ್ದಾರಿ ಪಾಲಿಕೆ ಮೇಲಿರುತ್ತೆ. ಆದರೆ ಪಾಲಿಕೆಯೇ ಕೆರೆ ಮುಚ್ಚಿ ರಸ್ತೆ ನಿರ್ಮಿಸೋ ಕೆಲಸಕ್ಕೆ ಕೈ ಹಾಕಿತ್ತು. ಈ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಮಾಡಿತ್ತು. ಆ ಬಳಿಕ ಬಿಬಿಎಂಪಿ ಏನ್ ಮಾಡ್ತು ನೀವೇ ನೋಡಿ. ಹೊಸಕೆರೆಹಳ್ಳಿ ಲೇಕ್ನಲ್ಲಿ ರಸ್ತೆ, ವರದಿ ಬಳಿಕ ರಸ್ತೆ ತೆರವು. ಅಪಾರ್ಟ್ಮೆಂಟ್ಗೆ ಅನುಕೂಲ ಮಾಡಲು ಹೊರಟಿದ್ದ ಪಾಲಿಕೆ. ಬಿಬಿಎಂಪಿ ಅಧಿಕಾರಿಗಳು ಅದೆಷ್ಟು ಆಸ್ತಿಯನ್ನ ಮಂಗಮಾಯ ಮಾಡಿದ್ದಾರೆ. ಇದೀಗ ಹೊಸಕೆರೆಹಳ್ಳಿ ಕೆರೆಯನ್ನು ಗುಳು ಮಾಡೋಕೆ ಪಾಲಿಕೆ ಮುಂದಾಗಿತ್ತು. ಜೀವಂತ ಕೆರೆಯೊಳಗೆ ಬೃಹತ್ ರಸ್ತೆ ನಿರ್ಮಿಸೋಕೆ ಪಾಲಿಕೆ ಮುಂದಾಗಿತ್ತು. ಈಗಾಗಲೇ ಅದೆಷ್ಟೋ ಕೆರೆಗಳನ್ನ ಸ್ವಾಹ ಮಾಡಿರುವ ಹಿನ್ನೆಲೆಯಲ್ಲಿ ಬೆಂಗಳೂರು ಮಳೆಗಾಲದಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಿಸ್ತಾ ಇದೆ. ಈ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಮಾಡಿತ್ತು. ಇದರ ಬೆನ್ನಲ್ಲೇ ಪಾಲಿಕೆ ಅಧಿಕಾರಿಗಳು ಇಂದು ಸ್ಥಳಕ್ಕೆ ದೌಡಾಯಿಸಿದ್ರು. ಬಿಬಿಎಂಪಿ ಪ್ರಾಜೆಕ್ಟ್ ವಿಭಾಗದ ವಿಶೇಷ ಆಯುಕ್ತ ರವೀಂದ್ರ ಖುದ್ ಕೆರೆ ಕಾಮಗಾರಿ ಪರಿಶೀಲನೆ ಮಾಡಿದ್ರು. ಕೆರೆಯೊಳಗೆ ರಸ್ತೆ ನಿರ್ಮಿಸೋದು ಸರಿನಾ ಸರ್ ಅಂತ ಕೇಳಿದ ಪ್ರಶ್ನೆಗೆ ವಿಶೇಷ ಆಯುಕ್ತರ ಬಳಿ ಉತ್ತರವೇ ಇರಲಿಲ್ಲ. ಕೊನೆಗೆ ಏನೋ ತಪ್ಪಾಗಿದೆ, ಹೂಳೆತ್ತೋದಕ್ಕೆ ತಾತ್ಕಾಲಿಕ ರಸ್ತೆ ನಿರ್ಮಿಸಲಾಗ್ತಿತ್ತು, ಇದರಿಂದ ಗೊಂದಲ ಉಂಟಾಗಿದೆ ಅಂದ್ರು. ಬಳಿಕ ತಕ್ಷಣ ಸ್ಥಳದಲ್ಲಿದ್ದ ಹಿರಿಯ ಅಧಿಕಾರಿಗಳಿಗೆ ಈ ರಸ್ತೆ ತೆರವು ಮಾಡುವಂತೆ ಆದೇಶ ಕೂಡ ನೀಡಿದ್ರು. ಏನು 59 ಎಕರೆ ಕೆರೆ ಇದೆ, ಆ ಕೆರೆಯನ್ನ ನಾವು ಕೆರೆಯಾಗೆ ಉಳಿಸ್ತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ. ಗೊತ್ತಾಯ್ತಲ್ಲ, ಕೆರೆ ಒಳಗಡೆ ರೋಡ್ ಮಾಡಿಬಿಟ್ಟು ಇದನ್ನ ಭಾಗ ಮಾಡ್ತಕ್ಕಂಥದ್ದೇ ಆಗಲಿ, ಇಲ್ಲಿ ರೋಡ್ ಫಾರ್ಮೇಶನ್ ಮಾಡಿ ಮಾಡ್ತಕ್ಕಂಥದ್ದು ಉದ್ದೇಶ ಇಲ್ಲ. ನಾನು ಅಧಿಕಾರಿಗಳಿಗೆ ಕೂಡಲೇ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದೀವಿ. ಈ ಏನು ರೋಡ್ ಫಾರ್ಮೇಶನ್ ಅಂತ ಮಾಡಿದ್ದಾರೆ ಇದನ್ನ ಕೂಡಲೇ ತೆರವು ಮಾಡಬೇಕು. ಆದ್ರೆ ಕೆರೆಯ ಒಳಗಡೆ ಇರತಕ್ಕಂತ ಏನು ಕಚ್ಚಾ ರೋಡ್ ಫಾರ್ಮೇಶನ್ ಈಗ ನಾವು ನೋಡ್ತಾ ಇದೀವಿ, ಇದನ್ನ ಕೂಡಲೇ ತೆರವು ಮಾಡ್ಲಿಕ್ಕೂ ಕೂಡ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಏನು ನ್ಯೂಸ್ 18 ವರದಿಯಿಂದಾಗಿ ರಸ್ತೆ ತೆರವುಗೊಳಿಸ್ತಾ ಇರೋ ವಿಷಯ ತಿಳಿತಾ ಇದ್ದಂತೆ ಸ್ಥಳೀಯರು ಹರ್ಷ ವ್ಯಕ್ತಪಡಿಸಿ ನ್ಯೂಸ್ 18ಗೆ ಧನ್ಯವಾದ ತಿಳಿಸಿದ್ರು. ಬಳಿಕ ಪಾಲಿಕೆ ಸಿಬ್ಬಂದಿ ಹಿಟಾಚಿ ಬಳಸಿ ಅಲ್ಲಿಂದ ರಸ್ತೆ ತೆರವುಗೊಳಿಸಿದ್ರು. ಇದಕ್ಕೆ ತಮ್ಮ ಅಭಿಯಾನ ಶುರು ಮಾಡಿದಿರಿ, ತಮ್ಮ ನ್ಯೂಸ್ 18ಗೆ ಅದಕ್ಕೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇದು ಇವಾಗ ರೋಡ್ ತೆಗೀತಾ ಇದ್ದಾರೆ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಶುಡ್ ಬಿ ಕ್ಲೀನಿಂಗ್ ಆಫ್ ದ ಲೇಕ್ ಅಂಡ್ ಐ ಥಿಂಕ್ ಪ್ರೆಸೆಂಟಿಂಗ್ ಹರ್ ದ ಸ್ಪೇಸ್ ದಟ್ ಶಿ ಡಿಸರ್ವ್ಸ್. So it's a surprise. Thank you for the justice that is delivered. ಒಟ್ನಲ್ಲಿ ಹೊಸಕೆರೆಹಳ್ಳಿಯ ಐತಿಹಾಸಿಕ ಕೆರೆ ಮುಚ್ಚಿ ರಸ್ತೆ ನಿರ್ಮಿಸೋಕೆ ಹೊರಟಿದ್ದ ಪಾಲಿಕೆ ನ್ಯೂಸ್ 18 ವರದಿ ಬಳಿಕ ಎಚ್ಚೆತ್ತು ರಸ್ತೆ ತೆರವು ಮಾಡಿದೆ. ಇದರಿಂದ ಕೆರೆಯೊಂದು ಉಳಿದಿದ್ದು ಸಾರ್ವಜನಿಕರು ಸಂತಸ ಪಡುವಂತಾಗಿದೆ. ಕೆಂಪೇಗೌಡರು ಕಟ್ಟಿದ ಕೆರೆಗಳನ್ನ ಹಾಳು ಮಾಡೋದು ಸುಲಭ. ಈಗ ಒಂದ್ ಕೆರೆ ನಿರ್ಮಾಣ ಮಾಡಿದ್ರೆ ಅಧಿಕಾರಿಗಳ ಇಚ್ಛಾಶಕ್ತಿಯನ್ನ ಮೆಚ್ಚಬಹುದು. ಹಂಸ ಶ್ಯಾಮಲಾ, ನ್ಯೂಸ್ 18 ಬೆಂಗಳೂರು.